ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ನಾನು ಮಾಡಿರೋ ತಪ್ಪಿಗೆ ನಾವು ಒಬ್ಬಳೇ ಕುರ್ಕೊಡಿ ಸಾಯೋಣ ಅನ್ನೋ ಅರ್ಥದಲ್ಲಿ ಇದ್ದೀವಿ ನಾವು ಅಷ್ಟೇ. ಅದು ಏನೋ ಒಂದು ಹೇಳಿ ತಪ್ಪಿದ್ರೆ 1000 ಹೇಳಿ ತಪ್ಪಿದಂಗೆ ಅಂತಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಅದು ತಪ್ಪು. ನಾವು ಸಾಯಲಿಲ್ಲ ಸರ್. ನಾನು ಹೆಂಡ್ತಿನೇ ಮನಸ್ಸು ಚೇಂಜ್ ಮಾಡಿದ್ದು, ನನ್ನ ಮನಸ್ಸಿರಲಿಲ್ಲ. ನಾನು ಹೆಂಡ್ತಿನೇ ಚೇಂಜ್ ಮಾಡಿದ್ದು. ಆಯ್ತು ರೀ, ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡಿ ಅಂತ. ಜುಲೈ 1ನೇ ತಾರೀಕು ನಾನು ಬೆಂಗಳೂರು ಬಿಟ್ಟಿದ್ದು. ಜುಲೈ 6ನೇ ತಾರೀಕು ನಮ್ಮ ಹಳೆಯನ ಮದುವೆ ಇದ್ದಿದ್ದು. ಜುಲೈ 7ನೇ ತಾರೀಕು ನಾನು ಈ ಊರು ಬಿಟ್ಟು ಹೊರಟೆ. ಬಟ್ ನನ್ನ ಹೆಂಡ್ತಿಗೆ ಹೇಳಿದ್ದೆ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ, ಸಾಯಲ್ಲ, ಬದುಕ್ತೀನಿ, ವಾಪಸ್ ಬರ್ತೀನಿ, ನನ್ನ ಮೇಲೆ ನೀನು ನಂಬಿಕೆ ಹೇಳು ಅಂತ ನನ್ನ ಹೆಂಡ್ತಿಗೆ ಒಬ್ಬಳಿಗೆ ಹೇಳಿದ್ದೆ ನಾನು. ಮತ್ತು ಎಲ್ಲಿ ಹೋಗ್ತೀನಿ ಅಂತ ನಿನಗೂ ಹೇಳಲ್ಲ, ಯಾಕಂದ್ರೆ ನೀವು ಹುಡ್ಕೋ ಪ್ರಯತ್ನ ಮಾಡ್ತೀರ, ಯಾರಿಗೂ ಹೇಳಲ್ಲ. ನಾನು ಹೋಗ್ತೀನಿ, ಬಟ್ ಒಂದಿನವಾದರೂ 1 or the other day ಐ ವಿಲ್ ಕಮ್ ಬ್ಯಾಕ್ ಅಂತಂತಂದು ನಾನು ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಲ್ಲಿ ನಾನು ಹೊರಟೆ. ನಾನು ಅಡ್ಡಾಡೋದು ಜಗ ಇಲ್ಲ ಸರ್. ಅವತ್ತೇ ಸಿಮ್ ಆಫ್ ಮಾಡಿದೆ. ಸಿಮ್ ಜುಲೈ 7ನೇ ತಾರೀಕು ರಾತ್ರಿ 1:30 ನಾನು ಮೊಬೈಲ್ ಆಫ್ ಮಾಡಿದ್ದೀನಿ, ಸಿಮ್ ಆಫ್ ಮಾಡಿದ್ದೀನಿ. ಮಾಡೋಕ್ಕಿಂತ ಮುಂಚೆ ನಾನು ಯಾರಿಗೆ ದುಡ್ಡು ಕೊಡಬೇಕಾಗಿತ್ತು, ಯಾರ ಜೊತೆ ನನ್ನ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ. ಸರ್ ನಾನು ತೊಂದರೆಲಿದ್ದೀನಿ, ನಾನು ನಿಮ್ಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡೋಕ್ಕಾಗಿಲ್ಲ. ಇವತ್ತು ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ಪ್ಲೀಸ್ ಫಾರ್ಗಿವ್ ಮೀ, ನಾನು ಕ್ಷಮಿಸ್ಬಿಡಿ ಅಂತ ಎಲ್ಲರಿಗೂ ನಾನು ಮೆಸೇಜ್ ಹಾಕಿದೆ ಸರ್. ಒಬ್ಬರು ಬಿಟ್ಟಿಲ್ಲ, ಯಾರೋ ಒಬ್ಬರು ಮಿಸ್ ಆಗಿರ್ಬೋದು ಅಷ್ಟೇ, ಗೊತ್ತಿಲ್ಲ. ಒಂದು 20-23 ಜನ ಇರ್ಬೇಕು ಸರ್. ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಇಂಡಸ್ಟ್ರಿಗೆ, ಅಂದರೆ 15 ವರ್ಷ ಸರ್ವಿಸ್ ಇದೆ. ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದೆ. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮಧ್ಯಮ ವರ್ಗದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಾವು ತೀರ್ಕೊಂಡ್ಬಿಡೋಣ, ನಾವು ನಮ್ಮ ಜೀವನ ಕಡೆ ಮಾಡ್ಕೊಂಡ್ಬಿಡೋಣ, ಸಾಯೋಣ ಅಂತ ಅವಳು ಆಟ ಆಡಿದ್ರು. ಸಾಯಕ್ಕೆ ಧೈರ್ಯ ಬೇಕಲ್ವ ಸರ್, ಹೇಳಿರಲಿಲ್ಲ. ನನ್ನ ಹಿಂದಿ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನು ಮಾಡಬೇಕು ಅಂತ. ಸಾಯಬೇಕು ಅನ್ನೋ ಕ್ಷಣ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ, ನನ್ನ ಮಿಸ್ಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನಮ್ಮ ಮಿಸ್ಸಸ್ ತಮ್ಮ, ನಮ್ಮ ಬಾಬೈದ, ನಮ್ಮ ಅವನ ಫೋನ್ ಬರುತ್ತೆ, ನಮ್ಮ ಮಿಸ್ಸಸ್ ತಂದೆಯವ್ರದ್ದು. ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದ್ಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ. ನಮ್ಮ ಮಾವ ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಬಂದು ಮದುವೆ ಫಿಕ್ಸ್ ಆಗಿದೆ, ಚೆನ್ನಾಗಿ ಫಿಕ್ಸ್ ಆಗಿದೆ ಅಂದರೆ. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಅವತ್ತು ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿನ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ. ನನಗೂ ಶಾಕ್ ಅದು, ಆ ನ್ಯೂಸ್ ನೋಡಿದ್ರೆ ಶಾಕು. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕೆ ಆಗ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿ ಇಟ್ಟು ಏನೋ ಮದುವೆ ಮಾಡಿದ್ರು ಅವರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದಮೇಲೆ ಸಾಯೋಣ, ಯಾಕಂದರೆ ಈಗ ಏನಾದರೂ ತಿಳ್ಕೊಂಡ್ಬಿಟ್ರೆ ಅವನ ಮದುವೆ ನಿಲ್ಲತ್ತೆ. ಪಾಪ ಅವ್ರದ್ದೇನೋ ಇಂಟರ್ ಕಾಸ್ಟ್ ಮ್ಯಾರೇಜು, ಆ ಹುಡುಗಿದು ಏನೋ ಬಂದುಬಿಟ್ಟಿದ್ದಾರೆ ಇವರು, ನಮಗೆ ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಮದುವೆಗೆ ಹೋದ್ವಿ. ಮದುವೆಗೆ ಹೋಗ್ಬೇಕಾದ್ರೆ ನನ್ನ ಕಡೆ ಹೇಳಿದ್ನಲ್ಲ ಸರ್, ಬರೀ ಲೆಕ್ಕ